ನನ್ನ ಮೋಟೋಲಾಗ್ ಯೂಟ್ಯೂಬ್ ಚಾನಲ್ ಕಂಪ್ಲೀಟ್ ಡಿಲೀಟ್ ಮಾಡ್ತಾ ಇದ್ದೀನಿ. ನನಗಂತೂ ಬೇಸತ್ತು ಹೋಗ್ಬಿಟ್ಟಿದೆ. ಸೊ ಏನಕ್ಕಪ್ಪ ಅಂತಂದರೆ ನಮ್ಮ ಕನ್ನಡಿಗರು ಮೋಟೋಲಾಗಿಗೆ ಸಪೋರ್ಟೇ ಮಾಡ್ತಾ ಇಲ್ಲ. ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಮೋಟೋಲಾಗಿಗೆ ಅಂತ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನನ್ನ ಹತ್ರ ಗೋಪ್ರೋನ ಇರಲಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಸುಮ್ಮನೆ ಸಂಡೇ ಬಜಾರ್ನ ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ದೆ. ಮತ್ತೆ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡಿದೆ, ಅದು ಜೂದು. ಸೊ ಬನ್ನೇರುಘಟ್ಟ ಜೂನ ವೀಡಿಯೋ ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡಿದ್ದೆ. ಅವೆರಡು ವೀಡಿಯೋ ಚೆನ್ನಾಗಿ ರೀಚ್ ಆಗಿತ್ತು. ಸೊ ಅದ ನಂತರ ನಾನು ಏನೋ ಮಾಡಿ ಕಷ್ಟಪಟ್ಟು ಗೋಪ್ರೋನ ತೊಗೊಂಡು ಸೊ ಅದರಲ್ಲಿ ಮೋಟೋಲಾಗ್ ವೀಡಿಯೋನ ಸೊ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದು ತಲೆ ಕೆಟ್ಬಿಟ್ಟು ಈಗ ವೀಡಿಯೋಗೆಲ್ಲ ಮಾನಿಟೇಷನ್ ಆನ್ ಆಗಿದೆ, ಯೂಟ್ಯೂಬ್ ಚಾನಲ್ ಎಲಿಜಿಬಲ್ ಕೂಡ ಆಗಿದೆ, ರನ್ನಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಬಟ್ ನನಗೆ ಬೇಸತ್ತೋಗಿರೋದು ಏನಪ್ಪ ಅಂತಂದ್ರೆ ಒಂದು ವ್ಯೂಸೂ ಬರ್ತಾ ಇಲ್ಲ ನೀಟಾಗಿ. ಬರೀ 50, 60, 80 ಬರ್ತಾ ಇದೆ. 3360 ಜನ ಸಬ್ಸ್ಕ್ರೈಬರ್ ಇದ್ರು. ಸೊ ಇದು ಎಲಿಜಿಬಲ್ ಆಗಿದ್ರು ಮಾನಿಟೇಷನ್ಗೆ, ಆದರೂ ಬೇಸರ ಆಗ್ಬಿಟ್ಟಿದೆ ನನಗಂತೂ. ನಿಜವಾಗ್ಲೂ ಮೋಟೋಲಾಗಿಂಗ್ ಸಪೋರ್ಟೇ ಇಲ್ಲ, ಅವರು ಕರ್ನಾಟಕದಲ್ಲಿ ಸಪೋರ್ಟೇ ಮಾಡ್ತಾ ಇಲ್ಲ. ಸೊ ಕಂಟೆಂಟ್ ಏನಪ್ಪ ಅಂತಂದರೆ ಲಾಸ್ಟ್ ನಿಮಗೆ ಸೊ ಯಾವುದೇ ಕಂಟೆಂಟ್ ಆಗಿರ್ಬೋದು, ಯಾವುದೇ ಒಬ್ಬ ಮೋಟೋಲಾಗರು ಕಷ್ಟಪಟ್ಟು ಏನೋ ಒಂದು ಸಕಲೇಶ್ಪುರಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟು ಟ್ರಿಪ್ ಹೋದ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿರೋ ಪ್ಲೇಸ್ಗಳನ್ನೆಲ್ಲ ನೀಟಾಗಿ ಸೊ ಕವರ್ ಅಪ್ ಮಾಡ್ಕೊಂಡು ತೋರಿಸ್ತಾ ಇದ್ದಾನೆ, ಮೋಟೋಲಾಗಲ್ಲಿ ಏನೋ ಒಂದು ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ. ಏನಾದರೂ ನೀಡಿದ್ರೆ ಮಾತ್ರ ಆ ಪ್ಲೇಸ್ಗೆ ಯಾರಾದರೂ ವಿಸಿಟ್ ಮಾಡ್ತಾ ಇದ್ರೆ ಮಾತ್ರ ಸೊ ಆ ಒಂದು ವಿಡಿಯೋನ ನೋಡ್ತಾರೆ. ಸೊ ಆಲ್ಮೋಸ್ಟ್ ಯಾರು ಡಿಸ್ಪ್ಲೇ ಮಾಡಿದ್ರು ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೋಡಲ್ಲ. ಹಾಗಾಗಿ ಮೋಟೋಲಾಗಿಂಗ್ಗೆ ಅಷ್ಟೊಂದು ಕ್ರೇಜ್ ಇಲ್ಲ ಮೋಟೋಲಾಗಿಗೆ. ಸೊ ಮೋಟೋಲಾಗಿಗೆ ಸಿಕ್ಕಾಬಟ್ಟೆ ಮೋಟೋಲಾಗರ್ಸ್ ಅಂತೂ ಸಿಕ್ಕಾಬಟ್ಟೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಸೊ ಡೈಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಸೊ ಯಾವುದು ರೀಚ್ ಆಗಿರಲ್ಲ. ನಂತರ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ನೀವು ಅಕಸ್ಮಾತ್ ಇದೇ ಕಷ್ಟನ ಅನುಭವಿಸ್ತಾ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ನೀವು 3360 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಮೈ ವರ್ಲ್ಡ್ ಕನ್ನಡ ಅಂತ 3 ವರ್ಷ 4 ವರ್ಷದ ಮುಂಚೆನೇ ಓಪನ್ ಮಾಡ್ಕೊಂಡು ಕಂಟೆಂಟನ್ನು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿ ಸಿಕ್ಕಾಬಟ್ಟೆ ವೀಡಿಯೋಸ್ ಆಗಿದೆ. ಒಂದು 100-200 ವೀಡಿಯೋ ಮೇಲಾಗಿದ್ದು. ಸೊ ನಾನು ಎಲ್ಲ ಡಿಲೀಟ್ ಮಾಡ್ತಾ ಇದ್ದೀನಿ. ನಿಮಗೆ ಕಾಣ್ತಾ ಇರ್ಬೋದು ಇವತ್ತು. ಸೊ ಯಾವುದೋ ಒಂದು ವೀಡಿಯೋ ಮಾತ್ರ ರೀಚ್ ಆಗ್ತಾ ಇದೆ ಅಷ್ಟೇ. ಸೊ ನಿಮಗೆ ಕಾಣ್ತಾ ಇರ್ಬೋದು ಯಾವ ಪಿಂಜಿ ವೀಡಿಯೋಗಳೆಲ್ಲ ರೀಚ್ ಆಗ್ತಾ ಇದೆ. ಸೊ ಒಳ್ಳೆ ಕಂಟೆಂಟ್ ವೀಡಿಯೋ ಮಾಡಿ ಎಡಿಟ್ ಮಾಡಿ ಸಾಂಗ್ ಎಲ್ಲ ಕುಂಡ್ರಿಸಿ ನಮ್ಮ ಇಮೇಜಿಗೆ ತಕ್ಕಂತೆ ಆ ವಿಡಿಯೋ ಎಡಿಟ್ ಮಾಡಿ ಅದಕ್ಕೆ ತಕ್ಕಂತೆ ಮ್ಯೂಸಿಕ್ ಕುಂಡ್ರಿಸಿ ಅಪ್ಲೋಡ್ ಮಾಡಿದ್ರು ಕೂಡ ರೀಚೇ ಆಗ್ತಿಲ್ಲ. ಸೊ ಕೆಟ್ಟ ಕೆರಡು ಇದೆ, ರೀಚ್ ಅನ್ನೋದೇ ಇಲ್ಲ. ಸೊ ನಿಮಗೆ ಕಾಣ್ತಾ ಇರ್ಬೋದು. ಹಾಗಾಗಿ ಈ ಒಂದು ಚಾನಲ್ನ ಡಿಲೀಟ್ ಮಾಡ್ತಾ ಇದ್ದೀನಿ, ಚಾನಲಲ್ಲಿರೋ ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಕಾಣ್ತಾ ಇರ್ಬೋದು, ಈಗ ಟೈಪ್ ಮಾಡ್ತಾ ಇದ್ದೀನಿ ನೋಡಿ, ಯೂಟ್ಯೂಬ್ ಸ್ಟುಡಿಯೋ ಲಾಗಿನ್ ಆಗ್ತಾ ಇದ್ದೀನಿ. ಸೊ ಲಾಗಿನ್ ಮಾಡಿ ಈ ಥರ ಲಾಗಿನ್ ಮಾಡಿ ನೋಡಿ, ನಿಮಗೆ ಕಾಣ್ತಾ ಇರೋದು ಇದು ಕಂಪ್ಲೀಟಾಗಿ ಕ್ರೋಮಲ್ಲಿ ಸೊ ಲಾಗಿನ್ ಆಗ್ತಾ ಇದೆ. ನಿಮಗೆ ಕಾಣ್ತಾ ಇರ್ಬೋದು ಈ ಒಂದು ಲಾಗಿನ್ ಆಗಿದೆ. ಈಗ ಕಾಣ್ತಾ ಇರ್ಬೋದು ನೋಡಿ, ಈ ಮಾನಿಟೇಷನ್ ಅರ್ನಿಂಗ್ ಅಂತ ಇದು ತೋರಿಸ್ತಾ ಇದೆಯಲ್ಲ. ಸೊ ನಿಮಗೆ ಎಷ್ಟು ಅರ್ನ್ ಆಗಿದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ನಾನು ನಿಮಗೆ ಕಾಣ್ತಾ ಇರ್ಬೋದು. ಸೊ ಇಲ್ಲಿ ಮಾನಿಟೇಷನ್ ಆನ್ ಆಗಿದೆ. ಸೊ ಇಲ್ಲಿ ತೋರಿಸ್ತಾ ಇಲ್ಲ ರೆವಿನ್ಯೂ. ನೀವು ವೈ ಟಿ ಸ್ಟುಡಿಯೋದಲ್ಲಿ ಹೋಗಿ ನೋಡ್ಬೇಕು ಅದನ್ನು. ವೈ ಟಿ ಸ್ಟುಡಿಯೋದಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ ಎಷ್ಟು ಅಮೌಂಟ್ ಅರ್ನ್ ಆಗಿದೆ ಅಂತ ಕೂಡ. ಸೊ ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ಈ ಕಂಟೆಂಟಲ್ಲಿ ಏನೆಲ್ಲ ಇದೆ ನೋಡಿ, ಎಂತೆಂಥ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಒಂದು ಕೂಡ ನಿಮಗೆ ಕಾಣ್ತಾ ಇರ್ಬೋದು ಎಲ್ಲ 1000 ವ್ಯೂಸ್ ಆಗಿದೆ. ಮಿಕ್ಕಿದ್ದೆಲ್ಲ 500, 200, 80 ಈ ಥರ ವ್ಯೂಸ್ ಆಗಿದೆ. ಸೊ ಎಲ್ಲ ಡಿಲೀಟ್ ಮಾಡ್ತೀನಿ ಈಗ. ಫಿಲ್ಟರ್ ಹಾಕ್ಬಿಟ್ಟು ಈ 1000 ಇರೋವೆಲ್ಲ ನಿಮಗೆ ಕಾಣ್ತಾ ಇರ್ಬೋದು. 1000 ಒಳಗಡೆ ಯಾವಿದೆಯೋ ಸೊ ಅವೆಲ್ಲ ಡಿಲೀಟ್ ಮಾಡಿಬಿಡ್ತೀನಿ. ಸೊ ಬಿಲೋ 1000 ಒಳಗಡೆ ಯಾವ ವ್ಯೂಸ್ ಆಗಿದೆ ಅವನ್ನೆಲ್ಲ ಡಿಲೀಟ್ ಮಾಡಿಬಿಡ್ತೀನಿ. ಸವಾಸನೆ ಎಲ್ಲ ಈ ಯೂಟ್ಯೂಬ್ ಚಾನಲ್ನೇ ಆ್ಯಕ್ಚುಲಿ ಡಿಲೀಟ್ ಮಾಡ್ಬೇಕು ಇದನ್ನು. ಸೊ ಕಂಪ್ಲೀಟಾಗಿ ಡಿಲೀಟ್ ಮಾಡ್ತೀನಿ. ಸೊ ನಿಮಗೆ ಕಾಣ್ತಾ ಇರೋದು ವ್ಯೂಸ್ ಮೇಲೆ ಕ್ಲಿಕ್ ಮಾಡಿದೆ, ಅಬೋ ಮತ್ತು ಬಿಲೋ ಅಂತ ಇದೆ. ಸೊ ಬಿಲೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು 1000 ಅಂತ ಟೈಪ್ ಮಾಡಿದರೆ ಸೊ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಕಾಣ್ತಾ ಇರೋದು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಅರ್ನಿಂಗ್ ಆಗಿದೆ ಅಂತ ಕೂಡ ತೋರಿಸ್ತೀನಿ, ಅದನ್ನು ಕೂಡ ನಿಧಾನಕ್ಕೆ. ನಿಮಗೆ ಕಾಣ್ತಾ ಇರ್ಬೋದು ನೋಡಿ 200, 300, 400 ಸೊ ಈ ಥರ ರೀಚ್ ಆಗಿದೆ. 3000ಕ್ಕೆ 3000 ಮೇಲೆ ರೀಚ್ ಆಗ್ಬೇಕು ಆ್ಯಕ್ಚುಲಿ. ಅದು ನಾನು ಮಾಡೋದು ನೋಡಪ್ಪ ಕಂಟೆಂಟ್. ನೀವು ಯಾರು ಏನೇ ತಿಳ್ಕೊಳ್ಳಿ, ವ್ಯೂಸ್ಗೋಸ್ಕರನೇ ನಾನು ವೀಡಿಯೋ ಮಾಡೋದು. ವ್ಯೂಸ್ ಆಗಿಲ್ಲ ಅಂದರೆ ಒಂದು ವಾರದಾಗ ನಾನು ಡಿಲೀಟ್ ಮಾಡ್ತೀನಿ ಅದನ್ನು. ಅದೇ ನನ್ನ ಮೈಂಡ್ ಸೆಟ್ಟಲ್ಲಿರೋ ಕಾನ್ಸೆಪ್ಟು. ಸೊ ವ್ಯೂಸ್ ಆಗಿಲ್ಲ ಡಿಲೀಟ್ ಮಾಡಿ ನಡಿ ಅಂತೀನಿ. ಸೊ ಡಿಲೀಟ್ ಫಾರ್ ಎವರ್ ಅಂತ ಇದೆ. ಜಸ್ಟ್ ಅಂಡರ್ಸ್ಟ್ಯಾಂಡ್, ನಮಗೇನು ಬೇಕಾಗಿಲ್ಲ ಬ್ಯಾಕಪ್ಪು. ಇಲ್ಲಿ ಕೇಳ್ತಾ ಇದೆ ಬ್ಯಾಕಪ್ ನೀವೇನಾದರೂ ಡಿಲೀಟ್ ಮಾಡ್ಬೇಕಂದ್ರೆ ಸೊ ಮತ್ತೆ ವೀಡಿಯೋ ಸಿಗೋದಿಲ್ಲ ಅಂತ ಹೇಳಿ ನನಗೇನು ಬೇಕಾಗಿಲ್ಲ, ಫುಲ್ ಡಿಲೀಟ್ ಮಾಡ್ತೀನಿ. ವ್ಯೂಸ್ ಆಗಿಲ್ಲ ಯಾವೂ ಬೇಡ ನನಗೆ, ವ್ಯೂಸ್ ಆಗಿರೋದು ಮಾತ್ರ ಇಟ್ಕೊತೀನಿ. ಸೊ ಇನ್ನೊಂದು ಸ್ವಲ್ಪ ದಿನ ಈ ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡಿ ಬಿಸಾಕ್ತೀನಿ. ನಂದು ಹರೀಶ್ ಟೆಕ್ ಇನ್ ಕನ್ನಡ ಒಂದೇ ಯೂಟ್ಯೂಬ್ ಚಾನಲ್ ಸಾಕು. ಸೊ ಅದರಲ್ಲಿ ನಾನು ವ್ಯೂಸ್ ಪಡ್ಕೊತೀನಿ. ಯಾವ ಥರ ವ್ಯೂಸ್ ಮಾಡ್ಕೋಬೇಕಂತ ನನಗೆ ಗೊತ್ತು. ಹರೀಶ್ ಟೆಕ್ ಇನ್ ಕನ್ನಡದಲ್ಲಿ ಆ ಥರ ವೀಡಿಯೋ ಅಪ್ಲೋಡ್ ಮಾಡಿದರೆ ಸೊ ಯಾವ ಥರ ವ್ಯೂಸ್ ಆಗುತ್ತೆ ಅಂತ ನನಗೆ ಕಾನ್ಸೆಪ್ಟ್ ಕಂಪ್ಲೀಟ್ ಇವಾಗ ನಾಲೆಡ್ಜ್ ಬಂದಿದೆ. ಸೊ ಅದೇ ಥರ ವೀಡಿಯೋ ಹಾಕ್ತೀನಿ. ಸೊ ಅದೇ ರೀತಿ ರೀಚ್ ಆಗ್ತಾಯಿದೆ. ಸೊ ಈ ವಾರದಲ್ಲಿ ನಾನು ಮಾನಿಟೇಷನ್ ಆನ್ ಆಗಿ ಸೊ ಒಂದೇ ವೀಕಲ್ಲಿ 1000 ರೂಪೀಸ್ ಬಂದಿದೆ. ಬಟ್ ಇದು 3 ವರ್ಷದಿಂದ ರನ್ ಮಾಡ್ತಾ ಇದ್ದೀನಿ. ಇದು 1 ರೂಪಾಯಿನಲ್ಲ ಅಲ್ಲ. ಸೊ 1 ರೂಪಾಯಿ ಆಗಲಿ, ಸೊ 3 ವರ್ಷದಿಂದ ಅಟ್ಲೀಸ್ಟ್ ರೀಚ್ ಆಗಿ ಒಂದು 8000 ಆದರೂ ಬರೋದು ಬೇಡ ನನಗೆ. ಬರೀ ನಿಮಗೆ ತೋರಿಸ್ತೀನಿ ಎಷ್ಟು ಬಂದಿದೆ ಅಂತೇಳಿ. ಡಿಲೀಟ್ ಆಗ್ತಾಯಿದೆ, ವೆಯ್ಟ್ ಮಾಡಿ.
ಸೊ ನಿಮಗೆ ಕಾಣ್ತಾ ಇರ್ಬೋದು ಅದು ಕಂಪ್ಲೀಟ್ ಡಿಲೀಟ್ ಆಗುತ್ತೆ. ಈ YT ಸ್ಟುಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಅರ್ನ್ ಆಗಿದೆ ಯೂಟ್ಯೂಬ್ ಚಾನಲ್ ಅಂತ. YT ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿದೆ ನೋಡಿ ನಿಮಗೆ ಕಾಣ್ತಾ ಇರ್ಬೋದು. ಸೊ ಈಗ ಡ್ಯಾಶ್ ಬೋರ್ಡಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ಎಸ್ಟಿಮೇಟೆಡ್ ರೆವಿನ್ಯೂ ಅಂತ ಲಾಸ್ಟ್ 28 ಡೇಸಲ್ಲಿ ಬರೀ 232 ರೂಪೀಸ್ ಬಂದಿದೆ. ಟೋಟಲ್ ಎಷ್ಟು ಅರ್ನ್ ಆಗಿದೆ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಈಗ. ಸೊ ನಿಮಗೆ ಕಾಣ್ತಾ ಇರ್ಬೋದು ಎಷ್ಟು ಅರ್ನ್ ಆಗಿದೆ ಅಂತ ಎಸ್ಟಿಮೇಟೆಡ್ ರೆವಿನ್ಯೂ. ಸೊ ನಿಮಗೆ ಲಾಸ್ಟ್ ಲೈಫ್ ಟೈಮ್ ಹಾಕೋಣ, ಈಗ ಲಾಸ್ಟ್ 25 ಡೇಸ್ ಬೇಡ ಅಥವಾ ಲಾಸ್ಟ್ 30 ಡೇಸ್ ಬೇಡ, ಲಾಸ್ಟ್ 365 ಡೇಸು ಬೇಡ ನಮಗೆ. ಸೊ ಲೈಫ್ ಟೈಮ್ ಹಾಕ್ತೀನಿ ನೋಡಿ. ಲೈಫ್ ಟೈಮಲ್ಲಿ ನಮಗೆ ರೆವಿನ್ಯೂ ಬಂದಿರೋದೆ 7,403 ರೂಪಾಯಿ. ಯಾವಾಗಿಂದ ಗುರು ನಾನು 2022 ಇಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದು, ಅಲ್ಲಿಂದ ನಾನು ಕಂಟೆಂಟ್ ಅಪ್ಲೋಡ್ ಮಾಡ್ತಾನೆ ಬಂದಿದ್ದೀನಿ. ಒಂದು ವೀಡಿಯೋ ಅಟ್ಲೀಸ್ಟ್ 500Kನೂ ಓಡಿಲ್ಲ ಗುರು. 500K ಬೇಡ ಗುರು, 100Kನೂ ಓಡಿಲ್ಲ. ಇಂಥ ಕಂಟೆಂಟ್ ಅಪ್ಲೋಡ್ ಮಾಡಬೇಕು, ವ್ಯೂಸ್ ಆಗೋಕ್ಕಾದ್ರೆ ನನಗಂತೂ ಗೊತ್ತಾಗ್ತಿಲ್ಲ. ಅಥವಾ ಯೂಟ್ಯೂಬ್ ರೆಕಮೆಂಡ್ ಮಾಡ್ತಾ ಇಲ್ವಾ, ನನ್ನ ವೀಡಿಯೋ ಚೆನ್ನಾಗಿ ಮಾಡ್ತಾ ಇಲ್ವಾ ನನಗಂತೂ ಗೊತ್ತಾಗ್ತಿಲ್ಲ ಗುರು. ತಲೆ ಕೆಟ್ಟು ಕೆರೆ ಹಿಡಿದು ಸೊ ಇವತ್ತು ಬೆಳಿಗ್ಗೆನಿಂದ ಡಿಲೀಟ್ ಮಾಡ್ಬೇಕಂತೇಳಿ ಸೊ ಇದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ಮೋಟೋಲಾಗಿಂಗ್ ಕಂಟೆಂಟ್ಸ್ ಲಾಗ್ ಬಗ್ಗೆ ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಮೈ ವರ್ಲ್ಡ್ ಕನ್ನಡ ಇದೆಯಲ್ಲ, ಸೊ ಈ ಒಂದು ಚಾನಲ್ ಅನ್ರೀಚ್ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನೇನೋ ಅಥವಾ ನಿಮ್ಮ ಸಜೆಷನ್ ಏನು ಅಂತ ನನಗೆ ತಿಳಿಸ್ಕೊಡಿ. ಅಕಸ್ಮಾತ್ ಒಂದ್ಸಲಿ ಟ್ರೈ ಮಾಡ್ತೀನಿ ನೀವು ಹೇಳ್ದಂಗೆ. ಸೊ ಯಾರಾದರೂ ಎಕ್ಸ್ಪೋರ್ಟ್ ಇರ್ತೀರ, ಅಕಸ್ಮಾತ್ ವೀಡಿಯೋ ನೋಡ್ತಾ ಇದ್ರೆ ಆ ಎಕ್ಸ್ಪೋರ್ಟ್ಗಳು ನನಗೊಂದು ಸ್ವಲ್ಪ ಹೇಳ್ರಪ್ಪ, ನೀವು ಯಾವ ಥರ ರೀಚ್ ಮಾಡೋದು, ಒಂದೊಂದು ವೀಡಿಯೋ ಯಾವ ಥರ ರೀಚ್ ಮಾಡಬೇಕು, ಅಟ್ಲೀಸ್ಟ್ ಒಂದೊಂದು ವೀಡಿಯೋ ನನಗೆ ಸೊ 10K ರೀಚ್ ಆಗೋ ಥರ ಅದ್ರ ಟ್ರಿಕ್ಸ್ ಆದರೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹೋಗ್ಬಿಟ್ಟು. ಸೊ ನನಗಂತೂ ಸಾಕಾಗ್ಬಿಟ್ಟಿದೆ. ಹಾಗಾಗಿ ನಿಮಗೆ ಸೊ ನಿಮ್ಮನ್ನು ನಾನು ಸೊಲ್ಯೂಷನ್ ಕೇಳ್ತಾ ಇದ್ದೀನಿ, ಸೊ ಯಾವ ಥರ ರೀಚ್ ಮಾಡಬೇಕು ಅಂತ. ಸೊ ಏನಾದರೂ ನಿಮಗೆ ಟ್ರಿಕ್ಸ್ ಸ್ವಲ್ಪ ಈಗ ಗೊತ್ತಿದ್ರೆ, ನನ್ನಂತ ಗೊತ್ತಿಲ್ಲದೆ ಯೂಟ್ಯೂಬರ್ಗೆ, ಸೊ ಲಾಕ್ಸ್ ಬಗ್ಗೆ ಗೊತ್ತಿಲ್ಲದೆ ಯೂಟ್ಯೂಬರ್ಸ್ಗೆ ಸ್ವಲ್ಪ ತಿಳಿಸ್ಕೊಡಿ. ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಹಾಗೆ ಈ ಮೋಟೋಲಾಗಿಂಗ್ ಕಂಟೆಂಟ್ ಅಥವಾ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಮಾಡಿ ಮೋಟೋಲಾಗಿಂಗ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆನೋ ಅದೇ ಥರ ಇದ್ರೆ ಸೊ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನಂತೂ ಕೇಳೋದಿಲ್ಲ. ಕಂಟೆಂಟ್ ಇಷ್ಟ ಆದರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ಡಿಲೀಟ್ ಆಗಿದೆ ಇಲ್ಲ ಅಂತ ನೋಡ್ತೀನಿ, ಒಂದು ನಿಮಿಷ ವೆಯ್ಟ್ ಮಾಡಿ, ಲಾಗಿನ್ ಆಗ್ತಿದ್ದೀನಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ಕಂಪ್ಲೀಟ್ ವಿಡಿಯೋನೆಲ್ಲ ಕಂಪ್ಲೀಟ್ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್. ಮತ್ತೊಂದು ಲಾಗಲ್ಲಿ ಅಥವಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ.